ತಾಲೂಕಿನ ವಿಜಾಪುರ ಅರಣ್ಯ ಹೊಸಕೊಪ್ಪಲು ಗ್ರಾಮದ ತೋಟದಲ್ಲಿ ಫಸಲಿಗೆ ಬಂದಿರುವ 16 ತೆಂಗಿನ ಮರಗಳಿಗೆ ಯಾರೋ ಕಿಡಿಗೇಡಿಗಳು ವಿಷ ಹಾಕಿರುವ ಪರಿಣಾಮ ಒಣಗತೊಡಗಿದ್ದು ರೈತ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಗ್ರಾಮದ ಸರ್ವೆ ನಂಬರ್ 1-2 ಎಕರೆ ಪ್ರದೇಶದಲ್ಲಿ 102 ತೆಂಗು ಕೃಷಿಯನ್ನು ರೈತ ಚೆಲುವರಾಜ್ ಕೈಗೊಂಡಿದ್ದಾರೆ. ಸುಮಾರು 7 ವರ್ಷಗಳ ತೆಂಗು ಈಗಾಗಲೇ ಫಸಲು ಕೊಡುವ ಹಂತಕ್ಕೆ ಬಂದಿವೆ. ಈ ಬೆಳೆಯೊಂದಿಗೆ ಅಂತರ ಬೇಸಾಯವಾಗಿ ಬಾಳೆ, ಅಡಿಕೆ, ಹಣ್ಣಿನ ಮರ ಕೃಷಿಯನ್ನು ಕೈಗೊಳ್ಳಲಾಗಿದೆ. ಇದೊಂದು ರೀತಿಯಲ್ಲಿ ಸಮಗ್ರ ಕೃಷಿಯಾಗಿದೆ. ಈ ಜಮೀನಿನ ಅಕ್ಕಪಕ್ಕದಲ್ಲಿ ಇತರೆ ರೈತರ ಜಮೀನುಗಳು ಇದ್ದು, ಈ ರೈತನೊಬ್ಬನೇ ಈ ರೀತಿಯ ಸಮಗ್ರ ಕೃಷಿಯನ್ನು ಕೈಗೊಂಡಿದ್ದಾನೆ. ಆಧುನಿಕ ಕೃಷಿ ತಂತ್ರಜ್ಞಾನ ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಈ ಜಮೀನಿನ ಸುತ್ತಮುತ್ತಲೂ ಕೂಡ ತೆಂಗು, ಅಡಿಕೆ, ಇತರೆ ಕೃಷಿಗಳನ್ನು ರೈತರು ಕೈಗೊಂಡಿದ್ದಾರೆ. ಆದರೆ ಉಳಿದ ರೈತರ ತೆಂಗಿನ ಕೃಷಿಗೆ ಯಾವುದೇ ರೋಗ ಲಕ್ಷಣಗಳು ಕಂಡುಬಂದಿಲ್ಲ. ರೈತ ಚೆಲುವರಾಜ್ ತೋಟದಲ್ಲಿನ ತೆಂಗಿನ ಮರಗಳು ಮಾತ್ರ ಒಣಗತೊಡಗುತ್ತಿವೆ. ಬುಡದಲ್ಲಿ ಯಾವುದೇ ರೋಗ ಲಕ್ಷಣವಿಲ್ಲ, ಸುಳಿ ಮಾತ್ರ ಒಣಗುತ್ತಿದೆ. ಈಗಾಗಲೇ 25ಕ್ಕೂ ಹೆಚ್ಚು ತೆಂಗಿನ ಮರಗಳು ಒಣಗಿವೆ. ಮುಂದಿನ ದಿನಗಳಲ್ಲಿ ಇಡೀ ತೆಂಗಿನ ತೋಟ ಒಣಗಿ ನನ್ನನ್ನು ಸಂಪೂರ್ಣವಾಗಿ ಮುಳುಗಿಸುತ್ತದೋ ಎಂಬ ಚಿಂತೆ, ಆತಂಕ ನಿತ್ಯವೂ ನನ್ನನ್ನು ಕಾಡುತ್ತಿದೆ. ತೋಟಗಾರಿಕೆ ಇಲಾಖೆ ಹಿರಿಯ ಅಧಿಕಾರಿಗಳು, ವಿಜ್ಞಾನಿಗಳು ತೋಟಕ್ಕೆ ಭೇಟಿ ನೀಡಿ ನನ್ನ ಬೆಳೆಯನ್ನು ಉಳಿಸಿಕೊಡಬೇಕು. ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಂಡು ನನಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಪೊಲೀಸರು ಕೂಡಲೇ ಕ್ರಮ ವಹಿಸಬೇಕೆಂದು ರೈತ ಚೆಲುವರಾಜ್ ಮನವಿ ಮಾಡಿದರು. 20ನೇ ಇಸ್ವಿಗೆ ಈ ತೆಂಗಿನ ತೋಟ ಮಾಡಿದೆ ನಾನು. ಮೇ, ಜೂನ್ ತಿಂಗಳಲ್ಲಿ, ಮಾರ್ಚ್ ತಿಂಗಳಲ್ಲಿ ತೆಂಗಿನ ತೋಟ ಮಾಡಿದೆ. ತೆಂಗಿನ ತೋಟ ಮಾಡಿ ಇಲ್ಲಿವರೆಗೂ ಯಾವುದೇ ಕಳೆ ಆಗಲಿ, ಕೊಳೆ ಆಗಲಿ, ಇನ್ನೊಂದಾಗಲಿ, ಕಾಯಿಲೆ ಆಗಲಿ ಈ ಗಿಡಕ್ಕೆ ಬಂದಿರಲಿಲ್ಲ. ಇದೇನಾಯಿತು ಅಂದರೆ 2020ರಲ್ಲಿ ನೆಟ್ಟದು 2024ರಲ್ಲಿ ನನಗೂ ಮತ್ತು ಪಕ್ಕದವರಿಗೂ ಒಂದು ಗಲಾಟೆ ಆಯಿತು ಈ ಕರೆಂಟ್ ವೈರ್ ತೆಗಿಯೋ ವಿಷಯದಲ್ಲಿ. ಅವರು ಅವತ್ತು ಒಂದು ಮಾತು ಹೇಳಿದ್ರು ನನಗೆ, ನೀನು ಹೆಂಗೆ ಈ ಗಿಡನ ಬೆಳೆಸ್ಕೊಂಡು ತಗೋಯ್ತೀಯ ನೋಡೋಣ ಅಂತ. ನನಗೆ ಅವರು ಕಿಡಿಗೇಡಿಗಳೇ ಮಾಡಿರೋದು ಅಂತ ನನಗೆ ಅನುಮಾನ ಇದೆ. ಮತ್ತು ಅಲ್ಲಿಂದ ಇಲ್ಲಿವರೆಗೆ ಇದಕ್ಕೆ ಎಷ್ಟು ಖರ್ಚು ಮಾಡಿದ್ದೀನಿ ಅಂದರೆ 75,000 ರೂಪಾಯಿನ ಬರೀ ದನಗಳ ಗೊಬ್ಬರ ಹಾಕಿದ್ದೀನಿ ಈ ಗಿಡಗಳಿಗೆ. ಕಳೆದ ವರ್ಷ ಅಡಿಕೆ ಗಿಡಕ್ಕೆ 40,000 ರೂಪಾಯಿಂದ ಹಾಕಿದ್ದೀನಿ. ಇಷ್ಟು ಸುರಕ್ಷಿತವಾಗಿ ಬೆಳೆಸಲಿಕ್ಕೆ ಲೇಬರ್ ಚಾರ್ಜು ಇದೆಲ್ಲ ವಿಪರೀತ ಖರ್ಚಾಗಿದೆ ನನಗೆ. ಅಡಿಕೆ ಗಿಡ ಒಂದಕ್ಕೆ 2 ಲಕ್ಷ ರೂಪಾಯಿ ಖರ್ಚಾಗಿದೆ. ಈಗ ಈ ಕಿಡಿಗೇಡಿಗಳು ಮಾಡಿದ ಒಂದು ಕೃತ್ಯಕ್ಕೆ ಈ ಥರ ಆಗಿದೆ. ಕಳೆದ ಮಳೆಗಾಲದಲ್ಲಿ ನಾನು ನನ್ನ ಮಗ ಮಲಗಿದ್ದೋ ಇಲ್ಲಿ ಸಡ್ಡಲ್ಲಿ, ಯಾರೋ ಓಡಿ ಹೋದರು ಇಲ್ಲಿಂದ. ಹೋಗಿ ನೋಡಿ ಕರಿಬೇಕಾದ್ರೆ ಏನು ಮಾತಾಡಿಲ್ಲ. 4-5 ಪಾತ್ರೆ ಅದು ಇದು ಕೈಲಿ ಹಿಡ್ಕೊಂಡು ಓಡಿದ್ರು. ಯಾರೂ ಮಾತಾಡಿಲ್ಲ. ಎನ್ನುವೆ ನಾವು ಇದು ಯಾರಿರ್ಬೋದು, ಏತಕ್ಕೆ ಬಂದವ್ರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಗುಮಾನಿಲಿದ್ದು. ತೆಂಗಿನ ಗಿಡ ಹೋಗೋಕ್ಕೆ ಯಾವಾಗ ಸ್ಟಾರ್ಟ್ ಆಯಿತು, ಇವರೇ ಬಂದು ಔಷಧಿ ಹಾಕಿದ್ದಾರೆ ಅಂತ ನಮಗೆ ಅವತ್ತು ಕನ್ಫರ್ಮ್ ಆಗಿದೆ. ಹಾಕಿವ್ರೆ ಅಂತ ಗೊತ್ತಿಲ್ಲ. ಮ್ಯಾಕ್ಸಿಮಮ್ 20ರಿಂದ 22 ಗಿಡ ಹೋಗಿದ್ದಾವೆ. ಒಟ್ಟೆಷ್ಟಿದೆ? ನಾನು ಮತ್ತು ಈ ಆರ್ಟಿಕಲ್ಚರು ತೋಟಗಾರಿಕೆ ಇಲಾಖೆ ಅವ್ರನ್ನ ಸಂಪರ್ಕಿಸಿದ್ದೀನಿ. ಅವರಿಂದ ಬಂದು ಮಾಹಿತಿ ತಗೊಂಡು ಇದಕ್ಕೇನು ಔಷಧಿ ಹಾಕಬೇಕು ಅಂತ ಹಾಕಿದ ಮೇಲೆ ಈ ಗಿಡಗಳು ಸ್ವಲ್ಪ ಹೋಗೋದು ಕಮ್ಮಿ ಆಗಿದೆ. ಹೋಗಿರೋವು ಹೋಗ್ತಲೇ ಇದ್ದಾವೆ. ಔಷಧಿ ಹಾಕಿ ನಿಲ್ಲಿಲ್ಲ. ಅವು ಹೋಗಿರೋ ಗಿಡಗಳೆಲ್ಲ ಹೋಗ್ತಲೇ ಇದ್ದಾವೆ. ಒಟ್ಟೆಷ್ಟು ಗಿಡ ಇದೆ ತೆಂಗು, ಅಡಿಕೆ ಎಲ್ಲ? 102 ಗಿಡ ಇದ್ದು, 102 ಗಿಡದಲ್ಲಿ 2 ಗಿಡ ಮೊದಲೇ ಹೋಗಿದ್ದು. ಅವು ಸುಮ್ಮನೆ ಹೇಳ್ಬಾರ್ದು. ಇನ್ನು ಬಾಕಿ 100 ಗಿಡ ಇದ್ದು, 100 ಗಿಡದಲ್ಲಿ ಈಗ 20ರಿಂದ 22 ಗಿಡ ಹೋಗಿದ್ದಾವೆ. ನಾನು ತೋಟಗಾರಿಕೆ ಇಲಾಖೆ ದೂರು ಕೊಟ್ಟಿದ್ದೀನಿ. ಬಂದು ಒಂದು ಸರಿ ವೆರಿಫೈ ಮಾಡವ್ರೆ. ಮತ್ತು ಮೊನ್ನೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದೀನಿ. ಅವ್ರಿಗೆ ಹೇಳಿದ್ದೀನಿ ಈ ಥರ ಇದೆ, ಇದು ತಡೆದು ನೋಡಿ, ಇದಕ್ಕೆ ಬೇರೆ ಸೂಕ್ತ ರೀತಿ ಮತ್ತೆ ಪುನಃ ಪುಕ ಕೊಡ್ತೀನಿ ಅಂತೇಳಿ ಹೇಳಿದ್ದೀನಿ.